ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಂತಂದರೆ ವೈಕುಂಠ ಏಕಾದಶಿ ಎಂದು ಹೇಗೆ ನಾವು ಮನೆಯಲ್ಲಿ ಹಿಂದಿನ ಸರಿ ಇರುತ್ತೆ ಅಂತ ಅದನ್ನು ನಾನು ಇವತ್ತು ತೋರಿಸೋಣ ಅಂದ್ಕೊಂಡಿದ್ದೇನೆ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ನಾನು ತೆಗೆದುಕೊಂಡಿದ್ದೀನಿ. ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದೆ ನೈಟೇ. ಓಕೆನಾ, ಈಗ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ. ಅರಿಶಿನಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿ, ಸ್ವಲ್ಪ ಗಟ್ಟಿಯಾಗಿರಬೇಕಾಗತ್ತೆ, ಕಲಸಿ ದೇವ್ರ ಸಾಮಾನುಗೆಲ್ಲ ಇಟ್ಟಿದ್ದಾಗಿದೆ. ಇವಾಗ ಹೂ ಮತ್ತು ಕಾಯಿ, ಎಲೆ, ಬಾಳೆಹಣ್ಣು ಎಲ್ಲ ತೊಗೊಂಬಂದು ಇಟ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್. ಓಕೆ, ನನ್ನ ಮಗಳು ನೋಡಿ ಫ್ರೆಂಡ್ಸ್, ಅದರಲ್ಲಿ ನಾನೇನು ಮಾಡ್ತೀನೋ ಅದನ್ನೇ ಅವಳು ಮಾಡಬೇಕು ನೋಡಿ. ಅವಳು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಯಾಕೆ ಅದು ಗಟ್ಟಿಯಾಗಿಲ್ಲ ಅಂತ ನನ್ನ ಕೇಳ್ತಿದ್ದಾಳೆ. ಆಮೇಲೆ ಅವರಪ್ಪ ಬಂದಿನ ಸ್ವಲ್ಪ ಅರಿಶಿನ ಹಾಕಿ ಕಲಿಸ್ಕೊಟ್ರು. ಆಮೇಲೆ ನೋಡಿ ಏನು ತೀಟೆ ಮಾಡ್ತಿದ್ದಾಳೆ. ಆಮೇಲೆ ನಾನು ಎಲ್ಲ ತೆಂಗಿನಕಾಯಿ ಇದೆಲ್ಲ ಸಪ್ರೇಟ್ ಮಾಡಿಕೊಂಡೆ. ಅರಿಶಿನ ಹಚ್ಚಬೇಕಲ್ವ, ಅದಕ್ಕೆ ಅದು ಸಪ್ರೇಟ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್. ಈಗ ನಾರನ್ನೆಲ್ಲ ತೆಕ್ಕೋತಾ ಇದ್ದೀನಿ ನಾನು. ಓಕೆ, ಅರಿಶಿನ ಕಲಸಿಟ್ಟಿದ್ದೆ ಅಲ್ವಾ, ಅದನ್ನೇ ಇವಾಗ ತೆಂಗಿನಕಾಯಿಗೆ ಹಚ್ಚಿದ್ದೀನಿ ನೀಟಾಗಿ. ಇವಾಗ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಎಲ್ಲ ನೀಟಾಗಿ ಹಚ್ಕೋತಾ ಇದ್ದೀನಿ. ಅರಿಶಿನ ಕುಂಕುಮ ಎರಡೂ ಇಟ್ಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದಾಗಿದ್ದ ನಂತರ ನಾನು ಎಲೆ ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಆಲ್ರೆಡಿ. ನೋಡ್ತಾ ಇರ್ಬೋದು ನೀವು. ಇವಾಗ ಕಳಶ ರೆಡಿ ಆಗಿದೆ. ಈಗ ದಾರ ತೊಗೊಂಡಿದ್ದೀನಿ. ದಾರಕ್ಕೆ ಅರಿಶಿನ ಹಚ್ಕೊಂಡು ಒಂದು ಹೂವನ್ನ ಇಟ್ಟು ಇವಾಗ ಕಳಶಕ್ಕೆ ಅದನ್ನು ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್. ಕಳಶಕ್ಕೆ ಕಟ್ತಾ ಇದ್ದೀನಿ. ಇವಾಗ ಆಗಿದೆ. ಎಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ಅರಿಶಿನ ಎಲ್ಲ ಹಚ್ಕೊಂಡಿದ್ದಲ್ವ, ಎರಡು ಪ್ಲೇಟ್ಸ್ಗೇನೋ ಮತ್ತೆ ಹೋಗಿದ್ದೆ, ಅದಕ್ಕೆ ಇವಾಗ ಇಟ್ಕೊತಾ ಇದ್ದೀನಿ. ಇವಾಗೆಲ್ಲ ಏನು ನಾರೆಲ್ಲ ತೆಕ್ಕೊಂಡಿದ್ವಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ಪೇಪರ್ನ ತೊಗೊಂಡು ಮತ್ತು ಅದ್ರ ಮೇಲೆ ಹೂವು ಹಾಕಿ ಇವಾಗ ಕಟ್ಕೋತಾ ಇದ್ದೀನಿ ಹೂವನ್ನು. ಇದು ಸ್ವಲ್ಪ ಮಾತ್ರ ನಾನು ಹೂವು ಕಟ್ಕೋತೀನಿ, ಬಾಗಿಲಿಗಿಡೋದಕ್ಕೆ ಮಾತ್ರ. ಮೇಲೆ ಬಾಗಿಲಿಗಿಡೋದಕ್ಕೆ ಸ್ವಲ್ಪ ಹೂವು ಕಟ್ಕೊಂಡು ಇವಾಗ ನಾನು ಕಲಶಕ್ಕೆ ಹಾರ ಹೊಲ್ಕೊತಾ ಇದ್ದೀನಿ. ಹೂವಿನ ಹಾರನ ಪೋಣಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ದಾರ ತೊಗೊಂಡಿದ್ದೀನಿ. ದಾರ ಸೂಜಿ ತೊಗೊಂಡು ಹೂವೆಲ್ಲ ಬಿಡಿ ಮಾಡಿಕೊಂಡು ತೊಟ ಇರುತ್ತಲ್ವ ಅದೆಲ್ಲ ಬಿಡಿಸಿ ಇವಾಗ ಹಾರನ ಹೊಲಿತಾ ಇದ್ದೀನಿ ನೋಡಿ. ಈಗ ಹಾರ ಆಗಿದೆ. ನೆಕ್ಸ್ಟ್ ಬಂದು ಇವಾಗ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿಟ್ಕೊಳ್ತಾ ಇದ್ದೀನಿ ನಾನು. ಓಕೆ, ಒಂದು ಯಾವುದಾದ್ರೂ ಬಟ್ಟೆ ಯೂಸ್ ಮಾಡದೇ ಇರೋದಿರುತ್ತಲ್ವ, ಅದರಿಂದ ನಾವು ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ದೇವ್ರ ಫೋಟೋ ಎಲ್ಲ ನೀರು ಹಾಕಿ ಬಟ್ಟೆ ತ್ಯಾವ ಮಾಡಿಕೊಂಡು ಒರೆಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಅರಿಶಿನ ಕುಂಕುಮ ಎಲ್ಲ ಹಿಡಿದುಕೊಳ್ತಾ ಇದ್ದೀನಿ ನಾನು. ನೋಡಿ, ಅರಿಶಿನ ಇಟ್ಟಿದ್ದೀನಿ ಎಲ್ಲದಕ್ಕೂ. ಇವಾಗ ಕುಂಕುಮನ ಹಿಡ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದಾದ ಮೇಲೆ ಈಗ ಕಳಶ ಎಲ್ಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ. ಓಕೆ ಫ್ರೆಂಡ್ಸ್, ಇವಾಗ ಕಳಶನ ಎತ್ಕೊಂಡೋಗಿ ಅಲ್ಲಿ ಎಲ್ಲ ಕ್ಲೀನಾಗಿ ಇಡ್ತಾ ಇದ್ದೀನಿ. ದೇವ್ರ ಮನೆಯಲ್ಲಿ ಕ್ಲೀನಾಗಿ ನೀಟಾಗಿ ಹೂವು ಹಾರ ಎಲ್ಲ ಹಾಕ್ತಾಯಿದ್ದೀನಿ. ಈಗ ನೋಡಿ, ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ದೀಪಗಳು ಏನೇನಿರುತ್ತೆ ಅದನ್ನೆಲ್ಲ ಅಲ್ಲಿ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಬಿಡಿ ಹೂವಿನಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಪುಟ್ಟ ದೇವರುಗಳಿದೆ ಅಲ್ವ, ಅದಕ್ಕೆ ಬಂದು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಹೂವಿತ್ತಲ್ವ ಅದನ್ನೆಲ್ಲ ದೇವ್ರ ಫೋಟೋ ಮೇಲೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ. ಓಕೆ, ಇದಾದ ನಂತರ ಬಾಗಿಲಿಗೆ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ ನೋಡಿ. ಬಾಗಿಲೆಲ್ಲ ನೀಟಾಗಿ ತೊಳೆದು, ಹೊಸಲೆಲ್ಲ ನೀಟಾಗಿ ತೊಳೆದು ಅರಿಶಿನ ಹಚ್ಕೋತಾ ಇದ್ದೀನಿ ಈಗ. ಓಕೆ, ಅರಿಶಿನ ಹಚ್ಕೊಂಡು ಈಗ ಕುಂಕುಮನ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಇವಾಗ ಅರಿಶಿನ ಇಡ್ತಾ ಇದ್ದೀನಿ ಮತ್ತೆ. ಓಕೆ, ಇದಾಗಿದ ನಂತರ ರಂಗೋಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ರಂಗೋಲಿನ ಹಾಕೋತಾ ಇದ್ದೀನಿ. ಈಸಿಯಾಗಿ ಕ್ವಿಕ್ಕಾಗಿ ಕೂಡ ಆಗುತ್ತೆ ನಿಮಗೆ ರಂಗೋಲಿ. ಈಗ ಒಂದು 2 ಮಿನಿಟ್ಸಲ್ಲಿ ಹಾಕೋಬೋದು ನಾವು. ಓಕೆ ಫ್ರೆಂಡ್ಸ್, ನೋಡಿ, ಈ ರೀತಿಯಾಗಿ ಹಾಕೋತಾ ಇದ್ದೀನಿ ರಂಗೋಲಿ ನಾನು. ನೋಡ್ತಾ ಇರ್ಬೋದು ನೀವಿಲ್ಲಿ. ಓಕೆ ಫ್ರೆಂಡ್ಸ್, ನಾನು ಹಾಕಿರೋ ರಂಗೋಲಿ ನಿಮಗೂ ಕೂಡ ಇಷ್ಟ ಆಗಿದರೆ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಓಕೆ ಫ್ರೆಂಡ್ಸ್, ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ರಂಗೋಲಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇಲ್ಲಿ ನಾನು ಹೇಗೆ ಹಾಕಿದ್ದೀನಿ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ರಂಗೋಲಿನ ಹಾಕ್ಕೊಂಡು ಹೂವಿಂದ ಅಲಂಕಾರ ಮಾಡಿದ್ದೀನಿ ನಾನು. ಈಗ ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಬಂದು ಪೂಜೆ ಮಾಡ್ತಾ ಇದ್ದೀನಿ. ನಾನೇ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಲಿ ಅಂತ ಸುಮ್ಮನಾದೆ. ಮಂಗಳಾರತಿ ಆಯಿತು. ಈಗ ನೋಡಿ, ಪೂಜೆ ಎಲ್ಲ ಆಗಿದೆ.
ನೈವೇದ್ಯಕ್ಕೆ ಬಂದು ನಾನು ಪಾಯಸನ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಪೂಜೆ ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ತಪ್ಪಿದ್ರೆ ಅದರಲ್ಲಿ ಹೇಳಿ ಫ್ರೆಂಡ್ಸ್, ಸರಿ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ಈಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲೇ ನಮ್ಮ ಮನೆ ಹತ್ರ ನಿಯರ್ ಬೈ ಇತ್ತು, NES ಇದೆ ಅಂತ ಹೇಳಿದ್ರು. ನಮ್ಮ ಮನೆ ಈ ಕಡೆಯಿಂದಲೇ ಬರುತ್ತೆ. ಚೇಂಜ್ ಇದೆಯಾ? गोत्रोद्भविष्यान् विष्णुगोत्रोद्भविष्य यजमानस्यां रामचंद्रप्पा नाम्याहं वेंकटलक्ष्मम्मा नाम्याहं मणिकंठा नाम्याहं लावण्या नाम्याहं जया नाम्याहं विजयम्मा नाम्याहं मंजुला नाम्याहं लहरी नाम्याहं मोक्षित नाम्याहं सिहि नाम्याहं साह कुटुंबानां नागराज नाम्याहं मंजुला नाम्याहं पवटा नाम्याहं अमृता रोहिणी नक्षत्रां मुरली नाम्याहं मका नक्षत्रां ಫ್ರೆಂಡ್ಸ್, ಹೀಗಿತ್ತು ವೈಕುಂಠ ಏಕಾದಶಿಯ ದಿನ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೇಗಿತ್ತು ಈ ದಿನ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.